ಕೆಲವು ಟೆಸ್ಟ್ಗಳು ಮಾಡಬೇಕಾಗುತ್ತೆ, ಬರ್ಕೊಡ್ತೀನಿ. ತಗೊಳ್ಳಿ. ಗ್ರೌಂಡ್ ಫ್ಲೋರಲ್ಲಿ ಲ್ಯಾಬ್ ಇದೆ. ಅವ್ರು ಕೊಡೋ ರಿಪೋರ್ಟ್ ತೊಗೊಂಡು ನಮ್ಮ ಚೀಫ್ ಡಾಕ್ಟರ್ ನೋಡಿ. ಓಕೆ ಓಕೆ. ಇಷ್ಟು ಚಿಕ್ಕ ಗಾಯಕ್ಕೆ ಇಷ್ಟೊಂದು ಟೆಸ್ಟ್ಗಳಾ? ನೀವು ಯಾವ್ದಾದ್ರು ಈ ತರದ ಇಶ್ಯೂಗಳು ನೋಡಿದ್ರೆ, ಯಾವ್ದಾದ್ರು ಪೇಷಂಟ್ ರಾಂಗ್ ಡಯಾಗ್ನೋಸಿಸ್ ಬಂದು ರಾಂಗ್ ಟ್ರೀಟ್ಮೆಂಟ್ ಆಗಿರೋದು ನೋಡಿದ್ದೀರಾ ನೀವು? ಸೊ ರಾಂಗ್ ಡಯಾಗ್ನೋಸಿಸ್ ಬಿಕಾಸ್ ಆಫ್ ವೇರಿಯಸ್ ಫ್ಯಾಕ್ಟರ್ಸ್, ಬಟ್ ಈ ರೀತಿ ಕರೆಕ್ಟ್ ಆದ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡದೇ ಇರೋದ್ರಿಂದ ರಾಂಗ್ ಡಯಾಗ್ನೋಸಿಸ್ ಆಗಿ ತುಂಬಾ ದಿನ ಕಷ್ಟಪಟ್ಟಿರೋ ಪೇಷಂಟ್ಸ್ ನ ಡೆಫಿನೆಟ್ಲಿ ನೋಡಿದೀನಿ. ಫಾರ್ ಎಕ್ಸಾಂಪಲ್, ಐ ಹ್ಯಾಡ್ 45-year-old patient who had symptoms of bleeding. ಸೊ ಅವರಿಗೆ ಮೋಷನ್ ಅಲ್ಲಿ ಬ್ಲೀಡ್ ಆಗ್ತಿತ್ತು, ಪ್ಲಸ್ ಯೂರಿನ್ ಅಲ್ಲಿ ಬ್ಲೀಡ್ ಆಗ್ತಿತ್ತು, ಹೀಡ್ ಹ್ಯಾಡ್ ಸರ್ಜರೀಸ್ ಅದರಲ್ಲಿ ಬ್ಲೀಡ್ ಆಗಿತ್ತು. ಬಟ್ ಯಾರು ಅದುವರೆಗೂ ಡಯಾಗ್ನೋಸ್ ಮಾಡ್ಲಿಕ್ಕೆ ಜನರಲ್ ಫಿಸಿಷಿಯನ್ ಜನರಲ್ ಟೆಸ್ಟ್ ಬರೆದು ದೇ ಹ್ಯಾಡ್ ಸೆಂಟ್ ದೆಮ್ ಟು ಅ ಪರ್ಟಿಕ್ಯುಲರ್ ಲ್ಯಾಬ್. ಅಲ್ಲಿಂದ ಕರೆಕ್ಟ್ ರಿಪೋರ್ಟ್ ಬಂದಿರಲಿಲ್ಲ. ಸೊ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಆಗಲಿ ಡಯಾಗ್ನೋಸಿಸ್ ಆಗಲಿ ಆಗಿರಲಿಲ್ಲ. ಬಟ್ ವೆನ್ ದ ಪೇಷಂಟ್ ಕೇಮ್ ಟು ಮೀ, ನಾನು ಹೇಳಿದೆ ಯು ಹ್ಯಾವ್ ಟು ಗೆಟ್ ದೀಸ್ ಟೆಸ್ಟ್ ಸ್ಪೆಸಿಫಿಕಲಿ ಡನ್ ಫ್ರಮ್ ದಿಸ್ ಲ್ಯಾಬ್. ಫಾರ್ ಎಕ್ಸಾಂಪಲ್, ಕೆಲವೊಂದು ಹೆಮಟಾಲಜಿ ಟೆಸ್ಟ್ಗೆ ದೇರ್ ಇಸ್ ಅ ಸ್ಪೆಷಲ್ ಲ್ಯಾಬ್ ಇನ್ ಬ್ಯಾಂಗ್ಳೂರ್. ಸೊ ಆ ಲ್ಯಾಬ್ ಇಂದ ಮಾಡಿದಾಗ, ಬಿಕಾಸ್ ದಿ ಎಕ್ವಿಪ್ಮೆಂಟ್ ಇಸ್ ಅಪ್ ಟು ಡೇಟ್ ಅಂಡ್ ಅಲ್ಲಿದ್ದು ಪೆಥಾಲಜಿಸ್ಟ್ ಹಿ ಗೋಸ್ ಟು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಟು ಕೀಪ್ ಹಿಮ್ಸೆಲ್ಫ್ ಅಪ್ಡೇಟೆಡ್. ಈ ರಿಯೇಜೆಂಟ್ ಯೂಸ್ ಮಾಡಿದ್ರೆ ಕರೆಕ್ಟ್ ಆಗಿ ರಿಪೋರ್ಟ್ ಬರುತ್ತೆ, ಈ ರೀತಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ರೆ ಕರೆಕ್ಟ್ ಆಗಿ ರಿಪೋರ್ಟ್ ಬರುತ್ತೆ. ಸೊ ಅದನ್ನೆಲ್ಲ ನೋಡಿ ಅವರು ದೇ ಗಿವ್ ದ ರಿಪೋರ್ಟ್. So with that, I was able to diagnose the patient with a bleeding disorder, for which we started treatment, and the patient is doing very well now. So this is just one small example.